ಎಕ್ಸಾಕ್ಟ್ ಟೈಮ್ ಇವಾಗ 3:30. ಜೈ ಆಂಜನೇಯ. ನಮಸ್ಕಾರ ಗುರು, ನನ್ನ ಮೊದಲನೇ ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನೋಡಿ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ನಾವು ಇವಾಗ ರಾಣೆಬೆನ್ನೂರಿಂದ ಬೆಂಗಳೂರಿಗೆ ಒಂದು ಲಾಂಗ್ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಹಿಂಗೆ ಹೋಗ್ತಾ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಯಾಕೋ ಯೂಟ್ಯೂಬ್ ನೋಡಿ 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 ನಮಗೂ ಒಂದು ಅನಿಸ್ತು. ಹಂಗೆ ಮಾಡ್ತಿದ್ದೀವಿ. ನೋಡಿ ಚೆನ್ನಾಗಾದ್ರೆ ಲೈಕ್ ಮಾಡಿ. ದಾರಿ ಮಧ್ಯದಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನೀವೇ ನೋಡಿ. ಇವನ್ ಯಾರು ಗುರು, ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದಾನಲ್ಲ. ನೆಟ್ಗಿರೋರ್ನ ಕರೆಸಿ, ಕೆಲಸ ನಿಲ್ಲಬಾರ್ದು. ಆಯ್ತು. ಇವಾಗ ಅನಂತಪುರದಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಟೀ ಹಾಕ್ಕೊಂಡು ಹೋಗೋಣ ಅಂತ. ಫುಲ್ ಚಳಿ ಬೇರೆ, ತಡ್ಕೊಳಕ್ಕಾಗ್ತಿಲ್ಲ ಚಳಿಗೆ. ಟೀ ಗ್ಲಾಸ್ ಕೂಡ ಇಟ್ಕೊಳಕ್ಕಾಗ್ತಿಲ್ಲ. ಫುಲ್ ಶೇಕ್ ಆಗ್ತಿದೆ ಕೈಯೆಲ್ಲ. ಗಾಡಿ ಇದೇ ಗಾಡಿ ತಂದಿರೋದು, ಸ್ಪ್ಲೆಂಡರ್, ಪವರ್ ಸ್ಪ್ಲೆಂಡರ್ ಅಂತ. ಕೋಣಂದೂರು ಊರ ಹೆಸರು. ಈಗ ಬೆಳಗಾಗ್ತಾ ಇದೆ. ನಗು ಮುಖದ ಒಡೆಯ ಅಪ್ಪು ಬಾಸ್ಗೆ ಜೈ. ಅಭಿಮಾನಿಗಳೇ ನಮ್ಮನೆ ದೇವರು, ನೀವೇ ನಮ್ಗೆ ಹೆಸರಿಟ್ಟವರು. ಫುಲ್ ಫಾಗು, ರೋಡ್ ಚೂರು ಕಾಣಿಸ್ತಿಲ್ಲ. ನಿಧಾನಕ್ಕೆ ಹೋಗ್ಬೇಕು. ಎಲ್ಲಿ ಕ್ಯಾಮ್ರಾ ಎಲ್ಲಿ ಫುಲ್ಲು ಫಾಗಿಂದ ಮುಚ್ಚಿದೆ ಅನ್ನೋ ಗೊತ್ತಿಲ್ಲ. ಕ್ಯಾಮ್ರಾ ಒರೆಸ್ಕೊಳ್ಳೋದು ಹೋಗೋದು ಮಾಡ್ತಿದ್ದೀವಿ. ಏನಾಗ್ತಿದೆ ಗೊತ್ತಿಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ತೀರ್ಥಹಳ್ಳಿಯಲ್ಲಿ ಒಂದು ಟೀ ಕುಡ್ಕೊಂಡು ತೀರ್ಥಹಳ್ಳಿ ಬಿಟ್ವಿ. ತೀರ್ಥಹಳ್ಳಿ ಮುಗೀತು. ಈಗ ನೆಕ್ಸ್ಟು ಬರೋದೇ ಆಗುಂಬೆ ನೋಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಮುಂದೆ ಹೋಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಆಗುಂಬೆಯು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಹೆಸರುವಾಸಿಯಾಗಿದೆ. ಇದು ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವ ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳು ಅತಿ ಹೆಚ್ಚು ಕಂಡುಬರುತ್ತವೆ. ಆದ್ದರಿಂದ ಇದನ್ನು ಕಾಳಿಂಗ ಸರ್ಪಗಳ ತವರುಮನೆ ಎನ್ನುವರು. ಹಾಗಾಗಿ ಉರಗ ತಜ್ಞರಾದ ರೋಮಲಸ್ ವಿಟೇಕರ್ ಅವರು ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆದಿದ್ದಾರೆ. ಆಗುಂಬೆಯು ಸಮುದ್ರ ಮಟ್ಟದಿಂದ ಸುಮಾರು 2314 ಮೀಟರ್ನಷ್ಟು ಎತ್ತರದಲ್ಲಿದೆ. ಆಗುಂಬೆ ಘಾಟಿನಲ್ಲಿ ಒಟ್ಟು 14 ತಿರುವುಗಳಿವೆ. ಮೇಲಿನ 7 ತಿರುವುಗಳು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿವೆ. ಉಳಿದ 7 ತಿರುವುಗಳು ಉಡುಪಿ ಜಿಲ್ಲೆಗೆ ಸಂಬಂಧಿಸಿವೆ. ಈ ಘಾಟಿನ 3ನೇ ತಿರುವಿನಲ್ಲಿ ಬೃಹದಾಕಾರದ ಬಂಡೆಕಲ್ಲು ರೋಡಿಗೆ ಚಾಚಿಕೊಂಡಿದೆ. ಇದನ್ನು ಆನೆಕಲ್ಲು ಎಂತಲೂ ಹೇಳುವರು.
ಆಗುಂಬೆ ಘಾಟಿನಲ್ಲಿ ಸೂರ್ಯಾಸ್ತವನ್ನು ನೋಡಲು ಬಹಳಷ್ಟು ಜನ ಆಗಮಿಸುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರು ಹಾಡಿರುವ ಆಕಸ್ಮಿಕ ಚಿತ್ರದ ಹಾಡು ಆಗುಂಬೆಯ ಪ್ರೇಮ ಸಂಜೆಯ. ಇಲ್ಲಿ ಮಾಡುವ ಪ್ರಯಾಣ ಅತ್ಯಂತ ಅದ್ಭುತವಾಗಿರುತ್ತದೆ, ಅತ್ಯಂತ ಸುಂದರವಾಗಿರುತ್ತದೆ. ಆಗುಂಬೆ ನೋಡ್ಕೊಂಡು ನಾವು ಸೀದಾ ಹೋಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅದರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ.